ಇಂದು ರಾಯಚೂರು ಜಿಲ್ಲೆಯಲ್ಲಿ ಅಲೆಮಾರಿಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಒಳ ಮೀಸಲಾತಿಗೋಸ್ಕರ ಸುಮಾರು 49 ಅಲೆಮಾರಿ ಸಮುದಾಯಗಳು ಹಾಗೂ ಇತರೆ 10 ಅಸ್ಪೃಶ್ಯ ಸಮುದಾಯಗಳು ಸೇರಿಕೊಂಡು 59 ಸಮುದಾಯಗಳ ಭವ್ಯ ಮೆರವಣಿಗೆ ಹಾಗೂ ಪ್ರತಿಭಟನೆ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವರಿಗೆ ಮನವಿ ಸಲ್ಲಿಸಿ, ಕಾರ್ಯಕ್ರಮದಲ್ಲಿ ಬುಡ್ಗಜಂಗಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವರಾಜ್ ದೇವದುರ್ಗ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ಅಲೆಮಾರಿಗಳಿಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ರಿ? ಅನ್ಯಾಯ ಮಾಡಬೇಡಿ. ಸುಮಾರು 34 ದಿನ ಆಯಿತು ಇವತ್ತಿಗೆ ಬೀದಿಯಲ್ಲಿ ಕುಂತು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಎಂದು ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಲೆಮಾರಿಗಳು ಬಹುಸಂಖ್ಯೆಯಲ್ಲಿ ಸೇರಿ ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ನಮ್ಮ ಹಕ್ಕನ್ನು ನಮಗೆ ನೀಡಿ. ಯಾಕಂದರೆ ಇದು ನಿನ್ನ ಮನೆಯಿಂದ ಕೊಡುವಂಥ ಹಕ್ಕಲ್ಲ. ಇವತ್ತು ಸಂವಿಧಾನದ ಮೂಲ ಆಶಯ ಪ್ರಕಾರ ನಮಗೆ ದಕ್ಕವಾದಂಥ ಹಕ್ಕದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿರತಕ್ಕಂಥ ಸಮಬಾಳು ಸಮಪಾಲು ಎಂಬ ತತ್ವದಲ್ಲಿ ಕೆಳವರ್ಗದವರು ಮೇಲೆ ಬರಬೇಕಂತೇಳಿ ಸಂವಿಧಾನದ ಆಶಯ ಆಗಿದೆ. ಅದರಂತೆ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಪರ ತೀರ್ಪು ನೀಡಿದೆ. ಕೆಟ್ಟ ಕಡೆ ಇರತಕ್ಕಂಥ ಜನಗಳಿಗೆ ಮೊದಲ ಆದ್ಯತೆ ನೀಡಿ ಅಂತ ಹೇಳಿದ್ದಾರೆ. ನಾವು 2-3 ಆಯೋಗಗಳು ನಮ್ಮ ಪರ ಇದೆ. ಮೊದಲು JC ಮಧುಸ್ವಾಮಿ ಉಪಸಮಿತಿ ಸದಸ್ಯ ಆಯೋಗ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ಎ ವರ್ಗದಲ್ಲಿ ಮೊದಲನೇ ಸ್ಥಾನದಲ್ಲಿ 59 ಸಮುದಾಯಗಳು ಅತ್ಯಂತ ಕಡಿಮೆ ಏನು ಸೌಲಭ್ಯ ಇಲ್ಲದೆ ಕಡಿಮೆ ಸೌಲಭ್ಯ ಪಡೆದಿರ್ತಕ್ಕಂಥ ಭಾಳ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಪ್ರವರ್ಗ ಎ ವರ್ಗ 1ರಲ್ಲಿ 1% ಮೀಸಲಾತಿ ನೀಡಿದರು. ಅದರಂತೆ ತಾವು ನಮಗೆ ನ್ಯಾಯ ಕೊಡಿ ಸ್ವಾಮಿ, ಅನ್ಯಾಯ ಮಾಡಬೇಡ. ಇವತ್ತು ಸಾಮಾಜಿಕ ನ್ಯಾಯ ಬದ್ಧತೆಯಲ್ಲಿ ನೀ ಇಲ್ಲ, ಸಾಮಾಜಿಕ ನ್ಯಾಯ ಬದ್ಧತೆಯಲ್ಲಿ ನೀನು ಇಲ್ಲ. ಏಕೆಂದರೆ ನೀನು ನಿನ್ನ 2ನೇ ಮುಖ ನಮಗೆ ಗೊತ್ತಾಯಿತು, ತೋರಿಸ್ಬಿಟ್ಟು ನಮಗೆ. ನೀನು 2ನೇ ಮುಖ ಯಾವುದಪ್ಪ ಅಂದರೆ ತಳ ಸಮುದಾಯಗಳು 1% ಮೀಸಲಾತಿ ಏನಾದರೂ ಇವ್ರು ಕೊಟ್ಟರೆ ಇವರು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಬರ್ತಾರೆ, MLA ಆಗ್ತಾರೆ, IPS ಆಗ್ತಾರೆ, IAS ಆಗ್ತಾರೆ, ಮತ್ತು ಒಳ್ಳೆ ಉದ್ಯೋಗ ಪಡ್ತಾರೆ, ಅಭಿವೃದ್ಧಿ ಆಗ್ತಾರಂತ ಇಂಥವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕಂತೇಳಿ ನಿನ್ನಲ್ಲಿರ್ತಕ್ಕಂಥ ಮನುವಾದಿ ಬಲವಾಗಿದೆ ನಿನ್ನಲ್ಲಿ. ಇವತ್ತು ಈ ದೇಶದಲ್ಲಿ ಮೇಲ್ವರ್ಗದವರು ಕೆಳ ಸಮುದಾಯಗಳಿಗೆ ಆಶ್ರಯ ಕೊಡ್ತಾರೆ ಅನ್ನೋದು ನಿಜ ಆಯಿತು. ಇವತ್ತು ಅಂದು ಬ್ರಾಹ್ಮಣ ಶಿಕ್ಷಕರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಭೀಮರವರಿಗೆ ವಿದ್ಯೆಯನ್ನು ಕೊಟ್ಟು ಅವರ ಹೆಸರನ್ನು ಪಡ್ಕೊಂಡು ಇವತ್ತು ದೇಶಕ್ಕೆ ಸಂವಿಧಾನ ಬರ್ತಕ್ಕಂಥದ್ದು ಇತಿಹಾಸ ಇದೆ. ಅದೇ ರೀತಿ ಇವತ್ತು 2ನೇದು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಇವತ್ತು ಬ್ರಾಹ್ಮಣ ವರ್ಗಕ್ಕೆ ಸಮನಾಗಿರ್ತಂಥ ವ್ಯಕ್ತಿ. ಇವತ್ತು ಕೆಟ್ಟ ಕಡೆ ಸಮುದಾಯಗಳಿಗೆ 1,74,000 ಜನಸಂಖ್ಯೆಗೆ 1% ಮೀಸಲಾತಿ ಕೊಟ್ಟು ಅಥವಾ ಸಾಮಾಜಿಕ ನ್ಯಾಯ ಬದ್ಧತೆಯಲ್ಲಿ ಇವತ್ತು ಬದ್ಧನಾಗಿದ್ದಾನೆ. ಬಟ್ ನೀನು ಮಾತಿಗೆ ಎತ್ತಿದರೆ ಎದ್ದ ತಕ್ಷಣ ಸಾಮಾಜಿಕ ನ್ಯಾಯ ತಳ ಸಮುದಾಯಗಳು ಹೈಯಿಂದ ಅಂಬೇಡ್ಕರ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಅಂತ ಹೇಳ್ತಿದ್ದಲ್ಲ ಸ್ವಾಮಿ. ಈ ಸರ್ತಿ ನೀನೇನಾದರೂ ಹೊರಗಡೆ ಬಂದು ಹಿಂಗೆ ಹೇಳ್ಬಿಟ್ರೆ ನಿನಗೆ ನಾಚಿಗೆ ಬರ್ಬೇಕು. ನಿನಗೆ ಹೇಳೋಕ್ಕೆ ನೀನು ಕಳ್ಳ, ನೀನು ಸುಳ್ಳು ಅಂತೇಳಿ ಜನರಿಗೆ ಗೊತ್ತಾಗ್ತದೆ. ಇವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಕ್ರಾಂತಿ ಬಸವಣ್ಣನವರ 12ನೇ ಶತಮಾನ ಯಾವ ರೀತಿ ಕ್ರಾಂತಿ ಆಯಿತು, ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ರಾಯಚೂರಲ್ಲಿ ಕ್ರಾಂತಿ ಸೃಷ್ಟಿ ಮಾಡಿದ್ದೀವಿ. ಈ ಕ್ರಾಂತಿ ಇಲ್ಲಿಗೆ ನಿಲ್ಲಂಗಿಲ್ಲ. ನಮ್ಮ ಹಕ್ಕು ಪಡೆಯುವವರೆಗೆ ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತದೆ. ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಹೋಬಳಿಗಳಲ್ಲಿ, ಡೆಲ್ಲಿಯಲ್ಲಿ, ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇದೊಂದು ಹೋರಾಟ ಪ್ರಾರಂಭ ಆಗ್ತದೆ. ಇವತ್ತು ಈ ಹೋರಾಟಕ್ಕೆ, ಈ ದೊಡ್ಡ ಕ್ರಾಂತಿಗೆ ನೀನೇ ಕಾರಣ, ನೀನೇ ವಿಲನ್, ನೀನೇ ನಮಗೆ ಅನ್ಯಾಯ ಮಾಡಿದ ವಿಲನ್ ಆಗ್ತದೆ. ನೀನು ವಿಲನ್ ಅಂತೇಳಿ ಇವತ್ತು ಬಿಂಬಿಸ್ತಾ ಇದ್ದೀವಿ. ಇವತ್ತು ನಿನ್ನಲ್ಲಿ ಸಾಮಾಜಿಕ ನ್ಯಾಯ ಬದ್ಧತೆ ಇದ್ದರೆ ನಿನಗೆ ಆ ಬದ್ಧತೆಗೆ ನಿಜಪದೆ ಈ ಬಲೆಟ್ ಸಮುದಾಯಗಳ ಸಚಿವರ ಮಾತು ಕೇಳದೆ ನಮಗೆ ನ್ಯಾಯ ಕೊಡ್ತಿದ್ದಿ. ಇವತ್ತು ನಿನ್ನ ವೋಟ್ ಬ್ಯಾಂಕಿಗೆ ಮಣಿದು ಬಿಟ್ಟಿದ್ದಿ. ಇವತ್ತು ಬಲೆಟ್ ಸಮುದಾಯಗಳಿಗೆ ಶರಣಾಗಿದ್ದಿ. ಇವತ್ತು ಕಡಿಮೆ ಸಮುದಾಯಗಳನ್ನು ಕಡೆಗಣಿಸಿದೆಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಟ್ಟು ನಿನಗೆ ಮನೆಗೆ ಕಳಿಸೋ ಕೆಲಸ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಇವತ್ತೇನು 136 MLAಗಳಿಂದ ನೀ ಗೆದ್ದಿದ್ದಲ್ಲ, 42 MLAಗಳು ಕೇವಲ ಬೆರಳೆಣಿಕೆಯಷ್ಟು ಓಟಿಂದ ಪಡ್ಕೊಂಡು ಗೆದ್ದಿದ್ದಾರೆ. ಆ ಓಟ್ಗಳು ನಮ್ಮವೇ. ಆ ಓಟು ನೆಕ್ಸ್ಟ್ ಎಲೆಕ್ಷನ್ ತಿರುಗುಬಾಣ ಆಗ್ತದ. ನೀನು ಜೀವನದಲ್ಲಿ ಕೊಡ್ತಿದ್ದಿ, ಮನೆಯಲ್ಲಿ ಕೊಡ್ತಿದ್ದಿ, ನಿನ್ನ ಮನೆಗೆ ಕಳಿಸ್ತೀವಿ ಅಂತ ಕೆಲಸ ಗ್ಯಾರಂಟಿ ನಾವು ಮಾಡ್ತೀವಿ. ನೀವು ನಮ್ಗೆ ಅನ್ಯಾಯ ಮಾಡಿದರೆ
ನೀನು ಒಂದು ವೇಳೆ ನಮಗೆ ಈಗಲೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಮನೆಗೆ ನೀನು ಸ್ಪಂದಿಸಿದರೆ ಇವತ್ತು ಸಿದ್ದರಾಮಯ್ಯ ಅಲ್ಲ, ನೀನು ನಮ್ಮ ಶ್ರೀರಾಮ ಇದ್ದಂಗೆ, ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಂಗೆ, ನೀನು ಇವತ್ತು ಬುದ್ಧ ಬಸವ ಇದ್ದಂಗೆ, ನೀನು ನಮಗೆ ನ್ಯಾಯ ಕೊಟ್ಟಿದ್ದಾದರೆ, ಒಂದು ವೇಳೆ ನ್ಯಾಯ ಕೊಡದಿದ್ದರೆ ನೀನು ರಾವಣ, ನಮಗೆ ನೀನು ರಾವಣ. ಈ ರಾವಣನ ಅದೇನಂತಾರಲ್ಲ, ದಸರಾ ಹಬ್ಬದಾಗಲಿ ಯಾವ ರೀತಿ ಇದು ಮಾಡ್ತಾರೋ ಅದು ನಾವು ನಮ್ಮ ಕಪ್ಪಿ ಸೈನ್ಯ ಥರ ನಾವು ಮುನ್ನುಗ್ತೀವಿ, ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ನಮ್ಮ ದಯಮಾಡಿ ನಮ್ಗೆ 1% ಮೀಸಲಾತಿ ಕೊಡ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಿದ್ದೇನೆ. ಜೈ ಅಲೆಮಾರಿ, ಜೈ ಭೀಮ್.